ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನನ್ನ ಒಂದು ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪ ಅಂತಂದರೆ ವಿದ್ಯುತ್ ಶಕ್ತಿಯ 10ನೇ ತರಗತಿಯ ವಿದ್ಯುತ್ ಶಕ್ತಿಯ ಏನಪ್ಪ ಅಂದರೆ ಅಧ್ಯಯನದ ಮೇಲೆ ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಮಂಡಲ ಎಂದರೇನು ಮತ್ತು ವಿದ್ಯುತ್ ಆವೇಶದ ಬಗ್ಗೆ ಏನಪ್ಪ ಅಂದ್ರೆ ಕುರಿತು ನಾವು ಚರ್ಚೆ ಮಾಡಿದ್ವಿ. ಅದರ ಒಂದು ಮುಂದಿನ ಪುಟಗಳನ್ನು ನಾವು ಏನಪ್ಪ ಅಂದ್ರೆ ಈ ಕ್ಲಾಸ್ನಲ್ಲಿ ನೋಡೋಣ. ಕೊನೆಯದಾಗಿ ಏನಪ್ಪ ಅಂದ್ರೆ ನನ್ನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ I=Q/T ಅಂತನ್ನುವಂಥದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ ನಿಮಗೆ ಒಂದು ಲೆಕ್ಕವನ್ನು ಸಹ ಏನಪ್ಪ ಅಂದ್ರೆ ಕೊಟ್ಟು ಅಂದರೆ ಪುಸ್ತಕದಲ್ಲಿರುವಂಥ ಲೆಕ್ಕವನ್ನು ಸಹ ಮಾಡಿದ್ವಿ. ಇಲ್ಲಿ ಮತ್ತೆ ನಾನು ಏನಪ್ಪ ಅಂದ್ರೆ ಪುನರಾವರ್ತಿಸ್ತೀನಿ. I ಅಂತಂದ್ರೆ ಏನಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಅಂತಂದ್ರೆ ಏನು ಅಂತನ್ನುವಂಥದ್ದು ಗೊತ್ತಿರ್ಬೇಕು ನಿಮಗೆ. ವಿದ್ಯುತ್ ಪ್ರವಾಹ ಅಂತಂದ್ರೆ ವಿದ್ಯುದಾವೇಶದ ಚಲನೆ ಅಂತಂದು ಕರೀತಾರೆ. ಹಾಗಾದರೆ ವಿದ್ಯುದಾವೇಶ ಎಂದರೇನು? ವಿದ್ಯುದಾವೇಶ ಎಂದರೆ ಎಲೆಕ್ಟ್ರಾನ್ಗಳ ಚಲನೆ. ವಿದ್ಯುತ್ ಪ್ರವಾಹದ ಸಾಂಕೇತಿಕ ರೂಪ I ಆದರೆ ಅದರ SI ಮೂಲಮಾನ ಆಂಪಿಯರ್. ಅದೇ ರೀತಿಯಾಗಿ ವಿದ್ಯುದಾವೇಶದ ಸಾಂಕೇತಿಕ ರೂಪ Q ಆದರೆ ಅದರ SI ಮೂಲಮಾನ ಕೂಲಂ. ಇವೆರಡು ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹಕ್ಕೆ ವಿದ್ಯುದಾವೇಶವು ನೇರಾನುಪಾತದಲ್ಲಿದ್ದು ಸಮಯಕ್ಕೆ ವಿಲೋಮಾನುಪಾತದಲ್ಲಿದ್ದಾಗ ಈ ಒಂದು ಸೂತ್ರ ಬರುತ್ತದೆ ವಿದ್ಯುತ್ ಪ್ರವಾಹದ ಅಂತನ್ನುವಂಥದ್ದನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ. ಅದೇ ರೀತಿಯಾಗಿ 6 × 10⁻18 ಒಂದು ಕೂಲಂನಲ್ಲಿ ಇಷ್ಟು ಎಲೆಕ್ಟ್ರಾನ್ಗಳಿರ್ತವೆ. ಅದೇ ಒಂದು ಎಲೆಕ್ಟ್ರಾನ್ನಲ್ಲಿ 1.6 × 10⁻−19 ಕೂಲಂನಷ್ಟೇನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಕೂಲಂ ಇರುತ್ತವೆ ಒಂದು ಎಲೆಕ್ಟ್ರಾನ್ನಲ್ಲಿ ಅಂತನ್ನುವಂಥದ್ದನ್ನ ಲಾಸ್ಟ್ ಕ್ಲಾಸ್ನಲ್ಲಿ ನಾವೇನಪ್ಪ ಅಂದ್ರೆ ನೋಡಿದ್ವಿ. ಈಗ ಇದ ಒಂದು ಸೂತ್ರದ ಒಂದು ಆಧಾರವಾಗಿಟ್ಟುಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಅವುಗಳನ್ನು ನಾವೇನಪ್ಪ ಇಲ್ಲಿ ಏನು ಮಾಡೋಣ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ, ಅಂದ್ರೆ ರ್ಯಾಂಡಮ್. ಓಕೆ, ಬನ್ನಿ. ಮೊದಲನೇದಾಗಿ ನಾನು ನೇರವಾಗಿ ಪ್ರಶ್ನೆ ಯಾವುದೇ ರೀತಿಯ ಕೊಡಲಿ, ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ, ಬೇಕಾದರೆ ನೀವು ರಿಪೀಟ್ ಮಾಡ್ಕೊಳ್ಳಿ, ನನ್ನ ಒಂದು ಕ್ಲಾಸನ್ನು ನೋಡಿ. ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ಪ್ರಶ್ನೆ ಯಾವುದೇ ರೀತಿಯ ಕೇಳಿ, ಪ್ರಶ್ನೆ ಯಾವುದೇ ಇರಲಿ, ವಿದ್ಯುತ್ ಶಕ್ತಿಯಲ್ಲಿ ಅಥವಾ ವಿದ್ಯುತ್ ಕಾಂತಿಯ ಪರಿಣಾಮವಾಗಿರ್ಬೋದು, ಇನ್ಯಾವುದೇ ಫಿಸಿಕ್ಸ್ ಚಾಪ್ಟರ್ಸ್ಗಳಲ್ಲಾಗಿರ್ಬೋದು. ಇಲ್ಲಿ ಫಿಸಿಕ್ಸ್ ಅಂದಾಕ್ಷಣ ನಮ್ಮ ತಲೆಯಲ್ಲಿ ಮ್ಯಾಥಮೆಟಿಕ್ಸ್ ಬರಬೇಕು. ಪ್ರಾಬ್ಲಮ್ಸ್ ಮಾಡುವಾಗ ಮೊದಲು ಏನು ಮಾಡಬೇಕು, ಯಾವುದೇ ಒಂದು ಕ್ವಶನ್ಸ್ ಅಲ್ಲಿ ಅವುಗಳ ದತ್ತಾಂಶಗಳನ್ನು ಬರ್ಕೊಳ್ಳಿ ಅಂತ ಹೇಳಿದೆ. ನಾನು ನೇರವಾಗಿ ದತ್ತಾಂಶಗಳನ್ನು ಬರಿತೀನಿ ಇಲ್ಲಿ. ಅಂದ್ರೆ ನಾವು I=Q/T ಯ ಆಧಾರದ ಮೇಲೆ ಬರೆಯುವಂಥದ್ದು. I ಅಂತಂದ್ರೆ ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹ. ಅದೇ ರೀತಿಯಾಗಿ Q ಅಂತಂದ್ರೆ ವಿದ್ಯುದಾವೇಶ, ವಿದ್ಯುದಾವೇಶ. ಅದೇ ರೀತಿಯಾಗಿ ಸಮಯ, ಕಾಲ, ಟೈಮ್, ಸಮಯ. ಓಕೆನಾ? ಇವುಗಳ ಒಂದು ಮೆಜರ್ಮೆಂಟ್ಗಳನ್ನು ಮಾಡೋಣ. ಲಾಸ್ಟ್ ಕ್ಲಾಸ್ನಲ್ಲಿ ಅಂದ್ರೆ ಹಿಂದಿನ ನನ್ನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಕೂಲಂ ಅನ್ನ ಕಂಡುಹಿಡಿದ್ವಿ. ಅಂದ್ರೆ ಏನಪ್ಪಾ ಅಂದ್ರೆ ವಿದ್ಯುದಾವೇಶ, ಅದೇ ಕೂಲಂ. ಓಕೆನಾ? ವಿದ್ಯುದಾವೇಶವನ್ನ ಕಂಡುಹಿಡಿದ್ವಿ. ಇವತ್ತೇನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತೆ ಒಂದು ಸಮಯವನ್ನ ನಾವು ಏನಪ್ಪಾ ಅಂದ್ರೆ ಇಲ್ಲಿ ಕಂಡುಹಿಡಿಯೋಣ ನೇರವಾಗಿ. ಓಕೆನಾ ಮಕ್ಕಳೇ? ಬನ್ನಿ. ಒಂದು ವಿದ್ಯುದಾವೇಶನ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು 200 ಕೂಲಂಸ್ ಅನ್ನ ಕೊಟ್ಬಿಡ್ತೀನಿ. ಸಮಯ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು 20 ನಿಮಿಷಗಳನ್ನ ಕೊಟ್ಬಿಡ್ತೀನಿ. ಇನ್ನ ವಿದ್ಯುತ್ ಪ್ರವಾಹ I ಅನ್ನ ಕಂಡುಹಿಡಿಬೇಕು. ನೇರವಾದಂತಹ ಸೂತ್ರ I=Q/T ಅಂತ. ಎಷ್ಟು ಈಸಿ ಆಗಿದೆ ನೋಡಿ ಮಕ್ಕಳೇ. I ನ ಬೆಲೆ ಕಂಡುಹಿಡಿಬೇಕು. ವಿದ್ಯುತ್ ಪ್ರವಾಹ ಅಂತಂದ್ರೆ I ಅದರ ಒಂದು ಸಾಂಕೇತಿಕ ರೂಪ. ಸೊ I ಅನ್ನ ಹಂಗೆ ಬರ್ದು ಬಿಡಿ. Q ನ ಬೆಲೆ ಎಷ್ಟಿದೆ? ವಿದ್ಯುದಾವೇಶ ಅಂತಂದ್ರೆ ಎಷ್ಟು? 200 ಕೂಲಂ. ಅಂದ್ರೆ ಕೂಲಂ ಅಂತಂದು ಬರಿಬೇಡಿ, ನೆಕ್ಸ್ಟ್ ನಂತರ ಬರೋಣ ಎಲ್ಲ ಆಗಿದ್ಮೇಲೆ. ಟಿ ಸಮಯ ಎಷ್ಟಿದೆ? 20 ನಿಮಿಷ. ಈ 20 ನಿಮಿಷವನ್ನ ಎದರಲ್ಲಿ ಮಾಡ್ಕೋಬೇಕು ನಾವು? ನಿಮಿಷವನ್ನ ಸೆಕೆಂಡುಗಳಲ್ಲಿ ಮಾಡ್ಕೋಬೇಕು. ಅಂದ್ರೆ × 60 ಅಂತನ್ನುವಂಥದ್ದು. I=200 ಡಿವೈಡೆಡ್ ಬೈ 2×6=12. 2 ಪೂಜಿ ಇಲ್ಲಿ ಬರ್ದು ಬಿಡ್ಬೇಕು. ಇವೆರಡು ಪೂಜಿ ಹೋದು, ಇವೆರಡು ಪೂಜಿ ಹೋದು, 2 1 2 6. ಸೊ I=1/6 ಆಯ್ತು. ಇದನ್ನ ಇಷ್ಟೇ ಹೇಳ್ಬಾರ್ದು ಮಕ್ಕಳೇ. ಭಾಗ
ಭಾಗಲಬ್ಧದಲ್ಲಿ ಇಡಬಾರ್ದು. ಇವುಗಳನ್ನು ಏನು ಮಾಡಬೇಕು, ನಾವು ದಶಮಾಂಶದಲ್ಲಿ ಇಡಬೇಕು. ಅದನ್ನು ಮೊದಲು ಏನಪ್ಪ ಅಂದ್ರೆ ನೀವು ಕರೆಕ್ಟಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು. ಇಲ್ಲಿ ಬನ್ನಿ, ನನಗೆ ಅಷ್ಟೊಂದು ಕರೆಕ್ಟಾಗಿ ಗಣಿತ ಬರಲ್ಲ, ನೀವು ತಪ್ಪಾದರೆ ಹೇಳಿಬಿಡಿ. 6 1 ಇಲ್ಲಿ ಬರೋದಿಲ್ಲ, 0 ಕೊಟ್ಟು ಮುಂದಿನ ಅಂಕಿಯನ್ನು ತಗೋಬೇಕು, ಮುಂದಿನ ಅಂಕಿ ಇಲ್ಲ, ಸೊ ಪಾಯಿಂಟ್ ಕೊಟ್ಟು 0ಯನ್ನು ತಗೊಳ್ಬೇಕು. ಇಲ್ಲಿ 10 ಆಯಿತು, 6 ಇಷ್ಟಲ 10, 6 1 6 6 2 12 ಆಗುತ್ತೆ, 12 2 ಅಂದರೆ 1 6 1 6 10ರಲ್ಲಿ 6 ಹೋಗಿದ್ರೆ 4 ಉಳಿತು, ಪಾಯಿಂಟ್ ಕೊಟ್ಟು ಮತ್ತೆ 0 ತೊಗೊಂಡಿದ್ವಿ, ಎಷ್ಟಾಯಿತು 40 ಆಯಿತು. 40 ಆಗಿದ ಮೇಲೆ ಎಷ್ಟು, 6 1 6 6 2 8 6 1 6 2 12 6 3 18 6 4 24 6 5 30 6 36 ಅಂದರೆ 6. ಹಾಗಾದರೆ ಇಷ್ಟು ಬಿಡಿ, ಇನ್ನು ಮುಂದೆ ಪಾಯಿಂಟ್ಸ್ ಬರೀತಾ ಹೋಗುತ್ತೆ. ಓಕೆನಾ. I is equal to 0.16 ಏನಾಯಿತು ಆಂಪಿಯರ್ ನಮಗೆ ಉತ್ತರ ಸಿಗುತ್ತೆ. ಎಷ್ಟು ಈಸಿ ಆಗಿದೆ ನೋಡಿ ಮಕ್ಕಳೇ, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಏನು ಕೊಟ್ಟಿದ್ದಾನೆ, ಏನು ಕಂಡುಹಿಡಿಬೇಕು, ಕರೆಕ್ಟಾಗಿ ಬರ್ಕೊಳ್ಬೇಕು. ಬರ್ಕೊಂಡು ಅದರ ಪ್ರಕಾರವಾಗಿ ಕರೆಕ್ಟಾಗಿ ಏನಪ್ಪ ಅಂದ್ರೆ ಲೆಕ್ಕವನ್ನು ಬಿಡಿಸಿದಾಗ ಈ ರೀತಿಯಾದಂಥ ರಿಸಲ್ಟನ್ನು ಬಂದ್ಬಿಡುತ್ತೆ. ಮತ್ತಿನ್ನೊಂದು ನಿಮಗೆ ಹೇಳೋದಾದರೆ, ನನ್ನ ಎಲ್ಲ ಸಬ್ಸ್ಕ್ರೈಬ್ಗಳಿಗೋಸ್ಕರ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ಏನಪ್ಪ ಅಂತಂದರೆ, ನನ್ನ ಕಮ್ಯುನಿಟಿ ಬಾಕ್ಸ್ನಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಬಿಡ್ತಾ ಇರ್ತೀನಿ ಚಾಯ್ಸ್ ಆಪ್ಷನ್ಸ್ನಲ್ಲಿ. ಅದನ್ನು ಏನಪ್ಪ ಅಂದ್ರೆ ನೀವು ಅಲ್ಲಿ ಸುಮ್ಮನೆ ಯಾವಾಗಾದರೂ ಮೊಬೈಲ್ಸನ್ನು ತೆಗೆದಾಗ ನನ್ನ ವಿಡಿಯೋನ ನೋಡುವಾಗ ಆ ಕಡೆ ಕಮ್ಯುನಿಟಿ ಬಾಕ್ಸ್ನಲ್ಲೂ ಸಹ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಉತ್ತರಗಳನ್ನು ಏನಪ್ಪ ಅಂದ್ರೆ ಟಿಕ್ ಹಾಕಿ. ಓಕೆನಾ. ಇಲ್ಲಿ I is equal to ಎಷ್ಟು ಬಂತು ಬನ್ನಿ ಮಕ್ಕಳೇ. ಇವಾಗ ತಾನೇ ವಿದ್ಯುತ್ ಪ್ರವಾಹ ಏನಪ್ಪ ಅಂತಂದ್ರೆ ಒಂದು ಕಂಡುಹಿಡಿಯುವಂಥದ್ದು ನೋಡಿದ್ವಿ. ಇವಾಗ ತುಂಬ ಈಸಿಯಾಗಿರೋದು ಸಮಯವನ್ನು ಕಂಡುಹಿಡಿಯೋದನ್ನು ನೋಡೋಣ. ವಿದ್ಯುತ್ ಆವೇಶ ಏನಪ್ಪ ಅಂದ್ರೆ ನಾವೊಂದು 100 ಕೂಲಮನ್ನು ಕೊಟ್ಬಿಡ್ತೀನಿ, ವಿದ್ಯುತ್ ಪ್ರವಾಹ ಒಂದು ಏನಪ್ಪ ಅಂದ್ರೆ 10 ಆಂಪಿಯರನ್ನು ಕೊಟ್ಬಿಡ್ತೀನಿ. ಓಕೆನಾ. ನೇರವಾಗಿ I is equal to Q/T ಅನ್ನುವಂಥ ಸೂತ್ರ. ಟಿ ಬೇಕಾಗಿದೆ ಅಲ್ಲೇ ಇಟ್ಕೊಂಡು Q/T ಏನಪ್ಪ Q/I ಏನಪ್ಪ ಅಂತಂದ್ರೆ ಸೂತ್ರವಾಗುತ್ತೆ. ಸೊ Qನ ಬೆಲೆ ಎಷ್ಟು 100, ಐನ ಬೆಲೆ 10. ಸೊ T is equal to 10 seconds ಅಂತ ಅನ್ನುವಂಥದ್ದು ತುಂಬ ಈಸಿಯಾಗಿದೆ ಮಕ್ಕಳೇ. ನೇರವಾಗಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಬರ್ಕೋಬೇಕು, ಸೂತ್ರವನ್ನು ಬರ್ಕೊಳ್ಬೇಕು, ಯಾವುದು ಕಂಡಿಡ್ದಾನೆ ಅದನ್ನು ಸೈಡಿ ತಗೊಂಡು ಯಾವುದು ಭಾಗಕಾರ ಯಾವುದು ಗುಣಾಕಾರ ಆಗುತ್ತೆ ಅಂತ ತಗೊಳ್ಬೇಕು, ನೇರವಾಗಿ ಏನಪ್ಪ ಅಂದ್ರೆ ಮಾಡಿಬಿಡ್ಬೇಕು. ತುಂಬ ಈಸಿಯಾಗಿರೋ. ಓಕೆನಾ. ಇನ್ನು ಈ ವಿದ್ಯುತ್ ಪ್ರವಾಹ ಕಂಡುಹಿಡಿಯುವಂಥ ಸೂತ್ರದ ಮೇಲೆ ಆಧಾರವಾಗಿರುವಂತಹ ವಿದ್ಯುತ್ ಆವೇಶ ಮತ್ತು ಸಮಯದ ಸಹ ಏನಪ್ಪ ಅಂದ್ರೆ ನಿಮಗೆ ಒಂದು ಚಿಕ್ಕ ನನಗೆ ತಿಳಿದಿರುವಷ್ಟೇನಪ್ಪ ಅಂತ ನಿಮಗೇನಪ್ಪ ಅಂತಂದರೆ ಇಲ್ಲಿ ಲೆಕ್ಕವನ್ನು ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಏನಪ್ಪ ಅಂದ್ರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಓಕೆನಾ. ಮತ್ತೆ ಮುಂದೆ ಏನು ಬರುತ್ತೆಪ್ಪ ಅಂತಂದರೆ ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವಾಂತರದ ಬಗ್ಗೆ ಈ ಕ್ಲಾಸ್ನಲ್ಲಿ ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವಾಂತರದ ಬಗ್ಗೆ ನಾವೇನಪ್ಪ ಅಂದ್ರೆ ಮಾತಾಡೋಣ. ಬನ್ನಿ ಮಕ್ಕಳೇ. ನೋಡಿ ಮಕ್ಕಳೇ, ವಿದ್ಯುತ್ ವಿಭವಾಂತರದ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಮಾತಾಡೋಣ. ವಿದ್ಯುತ್ ವಿಭವಾಂತರ ವಿದ್ಯುತ್ ವಿಭವಾಂತರ ಅಂತಂದ್ರೆ ಏನಪ್ಪ ಅಂತನ್ನುವಂಥದ್ದು ನೋಡಿ ಮಕ್ಕಳೇ. ಇದೊಂದು ಪೆನ್ ಇದೆ. ಈ ಪೆನ್ನಲ್ಲಿ ಏನಪ್ಪ ಅಂದ್ರೆ ನಾನು ಇಂಕ್ ಹಾಕಿದ್ದೀನಿ. ಪೆನ್ನಿನ ಇಂಕ್ ಏನಪ್ಪ ಅಂದ್ರೆ ಶಾಯಿ ಇಲ್ಲಿ ಬಂದಿದೆ. ಇಲ್ಲೊಂದು ತುದಿ. ಈ ಶಾಯಿ ಏನಪ್ಪ ಅಂತಂದರೆ ಈ ಪೆನ್ನಿನ ಮುಂಭಾಗದಿಂದ ಏನಪ್ಪ ಅಂತಂದ್ರೆ ನಾವು ಏನು ಬರೆದಾಗ ಏನಪ್ಪ ಅಂದ್ರೆ ಇಂಕ್ ಏನಪ್ಪ ಅಂದ್ರೆ ರಿಲೀಸ್ ಮಾಡುತ್ತೆ, ಬಿಡುಗಡೆನ ಮಾಡುತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಈ ತುದಿಯಿಂದ ಈ ತುದಿವರೆಗೆ ಏನಪ್ಪ ಅಂತಂದ್ರೆ ಒಳಗಡೆ ಇರುವಂಥ ಇಂಕನ್ನು ನಾವು ವಿದ್ಯುತ್ ಪ್ರವಾಹ ಅಂತ ತಿಳ್ಕೊಳ್ಳಿ. ಆ ವಿದ್ಯುತ್ ಪ್ರವಾಹ ಏನಪ್ಪ ಅಂತಂದರೆ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅಂದರೆ ಇವೆರಡೂ ತುದಿಗಳ ನಡುವಿನ ಏನಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹ ಚಲನೆ ಮಾಡುತ್ತದಲ್ಲ, ಅದನ್ನು ಏನಂತ ಕರಿತೇವಪ್ಪ ಅಂತಂದ್ರೆ ನಾವು ವಿದ್ಯುತ್ ವಿಭವಾಂತರ ಅಂತಂದು ಕರಿತೇವೆ. ಸಿಂಪಲ್ ಆಗಿ ಏನೇನು ಹೇಳಬೇಕಪ್ಪ ಅಂತಂದ್ರೆ ವಿದ್ಯುತ್ ಪ್ರವಾಹಕ್ಕೆ ಎರಡು ಬಿಂದುಗಳ ನಡುವಿನಲ್ಲಿ ನಡೆದ ವಿದ್ಯುತ್ ಪ್ರವಾಹದ ಕೆಲಸಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ವಿದ್ಯುತ್ ವಿಭವಾಂತರ. ಅಂತಂದರೆ ಈ ವಿದ್ಯುತ್ ಪ್ರವಾಹ ಇರುತ್ತೆ ನೋಡ್ರಿ, ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ
ತನ್ನ ಕೆಲಸವನ್ನ ಏನ್ ಮಾಡ್ತದ ನೋಡ್ರಿ, ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ವಿದ್ಯುತ್ ವಿಭವಾಂತರ ಅಂತ ಕರೀತಾರೆ. ಈ ವಿದ್ಯುತ್ ವಿಭವಾಂತರದ ಸಾಂಕೇತಿಕ ರೂಪ ವಿ ಆದರೆ ಇದರ SI ಮೂಲಮಾನ ಏನಪ್ಪಾ ಅಂತಂದ್ರೆ ವೋಲ್ಟ್. ವೋಲ್ಟ್ನು ಸಹ ವಿನೇ. ಇನ್ನ ಇದನ್ನ ಅಳೆಯುವಂತಹ ಮಾಪನ ಅದು ವೋಲ್ಟಾ ಮೀಟರ್. ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ವೋಲ್ಟಾ ಮೀಟರ್. ಹಾಗಾದರೆ ಆಂಪಿಯರ್ ಅನ್ನ ಅಳೆಯುವ ಮಾಪನ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ವೋಲ್ಟ್ ಇದೇನಪ್ಪಾ ಅಂದ್ರೆ ವೋಲ್ಟಾಮೀಟರ್ ಆಗಿದೆ, ಅಂದ್ರೆ ಅಳೆಯುವಂತ ಮಾಪನ. ವಿದ್ಯುತ್ ವಿಭವಾಂತರದ ಸಾಂಕೇತಿಕ ರೂಪ ಏನಪ್ಪಾ ಅಂತಂದ್ರೆ ವಿ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಈಗ ಇದರ ಒಂದು ಆಧಾರವಾಗಿ ಇಟ್ಕೊಂಡು ಏನ್ ಮಾಡಿದಾನಪ್ಪ ಅಂತಂದ್ರೆ ಒಂದು ಸೂತ್ರವನ್ನ ಕೊಟ್ಬಿಟ್ಟಿದ್ದಾನೆ ವಿದ್ಯುತ್ ವಿಭವಾಂತರದ್ದು. ಅದು ಯಾವುದಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು W/Q ಅನ್ನುವಂಥದ್ದು. ವಿ ಇಸ್ ಈಕ್ವಲ್ ಟು W/Q ಅಂದ್ರೆ ವಿದ್ಯುತ್ ವಿಭವಾಂತರವು ಕೆಲಸಕ್ಕೆ ನೇರ ಅನುಪಾತದಲ್ಲಿದ್ದು ವಿದ್ಯುದಾವೇಶಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ. ಈ ಒಂದು ಸೂತ್ರದ ಆಧಾರದ ಮೇಲೂ ಸಹ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಮ್ಸ್ಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಕೇಳಿದ್ದಾನೆ. ಅದನ್ನ ನಾವು ಏನಪ್ಪಾ ಅಂದ್ರೆ ನೋಡೋಣ ಬರ್ರಿ ಮಕ್ಕಳೇ. ಈಗ ಪುಸ್ತಕದಲ್ಲಿ ಕೇಳಿರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನ ಫಸ್ಟ್ ಮಾಡ್ತೀನಿ. ಅದಾಗಿದ್ಮೇಲೆ ಏನಪ್ಪಾ ಅಂತಂದ್ರೆ ನಿಮಗೆ ಮುಂದಿನ ಒಂದು ಇದರಲ್ಲಿ ನೋಡೋಣ. ನೋಡಿ ಮಕ್ಕಳೇ, 12 ವಿ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂ ಆವೇಶಗಳನ್ನು ಚಲಿಸಿದಾಗ ನಡೆದ ಕೆಲಸವೆಷ್ಟು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ನೋಡಿ ಮಕ್ಕಳೇ, 2 ವೋಲ್ಟ್ ವಿಭವಾಂತರದ ನಡುವೆ ಏನಪ್ಪಾ ಅಂತಂದ್ರೆ 2 ಕೂಲಂನಷ್ಟೇನಪ್ಪಾ ಅಂದ್ರೆ ವಿದ್ಯುದಾವೇಶ ಚಲನೆ ಮಾಡ್ತಾ ಇದ್ರೆ ಅಲ್ಲಿ ನಡೆದಂತಹ ಒಟ್ಟು ಕೆಲಸವನ್ನ ಬರಿಬೇಕಂದ್ರೆ ದತ್ತಾಂಶಗಳಲ್ಲಿ ಏನೇನು ಕೇಳಿದಾನೆ, ಯಾವುದು ಕೊಟ್ಟಿದ್ದಾನೆಪ್ಪ ಅಂತಂದ್ರೆ ದತ್ತಾಂಶಗಳಲ್ಲಿ ಬರ್ಕೊಳ್ಬೇಕು. ದತ್ತಾಂಶಗಳಲ್ಲಿ ಯಾವುದು ಕೊಟ್ಟಿದ್ದಾನೆ? ವಿದ್ಯುತ್ ವಿಭವಾಂತರ ಎಷ್ಟು ಕೊಟ್ಟಿದ್ದಾನೆ? 12 ವಿ. ಅದೇ ರೀತಿಯಾಗಿ ಕೂಲಂ ವಿದ್ಯುದಾವೇಶ ಎಷ್ಟಪ್ಪ ಅಂತಂದ್ರೆ 2 ಕೂಲಂ. ಕೇಳಿದಾನೇನಪ್ಪ ಅಂತಂದ್ರೆ ಕೆಲಸ, ನಡೆದಂತಹ ಕೆಲಸ ಎಷ್ಟು. ಈಸಿ ಆಗಿದೆ. ಸೂತ್ರ ಏನು ಹೇಳಿದಾನೆ? ವಿ ಇಸ್ ಈಕ್ವಲ್ ಟು W/Q. ಏನು ಕಂಡಿಡಿ ಅಂತ ಇದ್ದಾನೆ? W1 ಕಂಡಿಡಿ ಅಂತ ಇದ್ದಾನೆ. ಇದು ಭಾಗಾಕಾರ ಇರೋದು ಈ ಕಡೆ ಹೋಗಿ ಏನಾಗುತ್ತೆ ಗುಣಾಕಾರ, ವಿ ಇಂಟು ಕ್ಯೂ ಆಯಿತು. W ಇಸ್ ಈಕ್ವಲ್ ಟು ವಿ ನ ಬೆಲೆ ಎಷ್ಟಿದೆ ಮಕ್ಕಳೇ? 12. ಕ್ಯೂ ನ ಬೆಲೆ ಎಷ್ಟಿದೆ? 2. W ಇಸ್ ಈಕ್ವಲ್ ಟು ಎಷ್ಟು? 12 24 ಏನು ಜೌಲ್ಸ್. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಲೆಕ್ಕಗಳನ್ನ ಮಾಡುವುದು ನೀವೇನಪ್ಪಾ ಅಂತಂದ್ರೆ ಕಲಿಬೇಕಾಗುತ್ತೆ ಮಕ್ಕಳು. ಈ ಒಂದು ಇವತ್ತಿನ ಒಂದು ಚಿಕ್ಕದಾದಂಥ ವಿಡಿಯೋ ಯಾಕೆ ಇದು ಏನಪ್ಪಾ ಅಂದ್ರೆ ಆಕ್ಚುಲಿ ಲೆಂದಿ ಆಗಿರುವಂಥ ವಿಡಿಯೋ ಇತ್ತು. ನಾನೇನಪ್ಪಾ ಅಂದ್ರೆ ಕಟ್ ಮಾಡಿ 2 ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದು ಚಿಕ್ಕದಾಗಿರೋದು ಒಂದು 23-24 ನಿಮಿಷದ ಒಂದು, ಇದೊಂದು 5-10 ನಿಮಿಷದ ಆಗಿರ್ಬೋದು. ಓಕೆನಾ? ಈ 2 ವಿಡಿಯೋಗಳನ್ನ ಒಂದೇ ಇದರಲ್ಲಿ ಮಾಡಿರೋದು, ಬಟ್ ಅವುಗಳನ್ನ ಕಟ್ ಮಾಡಿರೋದು. ಓಕೆನಾ? ಸೊ ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಮೇಲೆ ಕಂಡುಬರುವಂಥ ಕೆಲವೊಂದು ಲೆಕ್ಕಗಳನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದರೆ ನಾವು ನೇರವಾಗಿ ವಿದ್ಯುತ್ ವಿಭವಾಂತರಕ್ಕೆ ತಕ್ಕಂತಹ ಏನಪ್ಪಾ ಅಂತಂದರೆ ಸೂತ್ರದ ಆಧಾರದ ಮೇಲೆ ಈಗ W1 ಕಂಡುಹಿಡಿದ್ವಿ, Q ಮತ್ತು V ಅನ್ನು ಕಂಡುಹಿಡಿಯುವಂಥ ಒಂದು ಚಿಕ್ಕದಾದಂಥ ಲೆಕ್ಕಗಳನ್ನು ಮಾಡಿಕೊಂಡು ತದನಂತರ ಓಮ್ನ ನಿಯಮ ಕಡೆಗೆ ಹೋಗೋಣ. ಓಕೆನಾ? ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನನ್ನ ಒಂದು ರಮಾಬಾಯಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.